ನಮಸ್ಕಾರ. ಇದು BNSನ ಮುನ್ನುಡಿಯಾಗಿ ಪಾರ್ಟ್ 2 ವಿಡಿಯೋ ಅಂತ ಹೇಳ್ಬೋದು. ಇಲ್ಲಿ ನಾನು ಈ ಅಪರಾಧದ ಲಕ್ಷಣಗಳ ಅಥವಾ ತತ್ವಗಳ ಬಗ್ಗೆ ಈ ಒಂದು ವಿಡಿಯೋನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಹಿಂದೆ ನಾನು ಒಂದು ವಿಡಿಯೋನ ನಿಮಗೆ ಮಾಡಿದ್ದೀನಿ. ಅದರಲ್ಲಿ ನಾನು ಮುಖ್ಯವಾಗಿ ಕರಾರಿಗೆ ಸಂಬಂಧಪಟ್ಟಂತಹ ತಪ್ಪುಗಳು, ಅಪಕೃತ್ಯಕ್ಕೆ ತಕ್ಕಂತಹ ತಪ್ಪುಗಳು ಮತ್ತು ಅಪರಾಧಕ್ಕೆ ತಕ್ಕಂತಹ ತಪ್ಪುಗಳು ಮತ್ತು ಅತಿ ಪ್ರಮುಖವಾಗಿ ಅಪರಾಧ ಮತ್ತು ಅಪಕೃತ್ಯದ ಮಧ್ಯದ ಅಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳ ವಿವರಣೆಯನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದರದ ಮುಂದುವರೆದ ಭಾಗವಾಗಿ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಏನು ಅಪರಾಧ ಅಂತಕ್ಕಂಥದ್ದು ಯಾವ ರೀತಿ ಇರ್ತದೆ ಅನ್ನೋದನ್ನು ನಿಮಗೆ ಮನವರಿಕೆ ಮಾಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ನೋಡುವುದಾದರೆ ಈ ತತ್ವಗಳು, ಸಾಮಾನ್ಯ ತತ್ವಗಳು ಏನಿರ್ಬೋದು ಅನ್ನೋದನ್ನು ನಾವಿಲ್ಲಿ ಮೊದಲು ನೋಡೋಣ. ಅಪರಾಧದ ಸಾಮಾನ್ಯ ತತ್ವಗಳು. ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರೈಮ್ ಏನಾಗುತ್ತೆ? ದೇ ರೆಫರ್ ಟು ದ ಫಂಡಮೆಂಟಲ್ ಲೀಗಲ್ ಕಾನ್ಸೆಪ್ಟ್ ದ್ಯಾಟ್ ಡಿಫೈನ್ ಕ್ರಿಮಿನಲ್ ಲಯಬಿಲಿಟಿ. ನೋಡಿ, ಅಂದರೆ ನಿಮಗೆ ದಂಡನೀಯ ಅಪರಾಧ ಜವಾಬ್ದಾರಿಗಳನ್ನು ಯಾವ ರೀತಿ ಆ್ಯಂಡ್ ಗೈಡ್ ದ ಪ್ರಾಸಿಕ್ಯೂಷನ್ ಆ್ಯಂಡ್ ಡಿಫೆನ್ಸ್ ಆಫ್ ಕ್ರಿಮಿನಲ್ ಕೇಸಸ್. These principles are the foundations of criminal law and vary slightly across legal systems but generally include the following. ನೋಡಿ, ಲಾರ್ಡ್ ಮಕಾಲೆ 18ನೇ ಶತಮಾನದಲ್ಲಿ 1860ನಲ್ಲಿ ಅವರು ಇಂಡಿಯನ್ ಪಿನಲ್ ಕೋಡನ್ನು ಅವರು ಮಾಡಿದಂತಹ ಏನು ದಂಡನೀಯ ಅಪರಾಧದ ಸಂಹಿತೆಗಳಿದ್ವು ಅವತ್ತು, ಅವುಗಳು ಇಷ್ಟು ವರ್ಷಗಳ ಕಾಲ, ಸುಮಾರು 200 ವರ್ಷಗಳ ಕಾಲ ನಾವು ಅವುಗಳನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಅಲ್ಲದೆ ಸ್ವತಂತ್ರ ಬಂದ 75 ವರ್ಷಗಳ ಕಾಲ ನಾವು ಅವುಗಳನ್ನು ಪಾಲಿಸಿದ್ದೀವಿ. ಮತ್ತು ನಾವು ನೆನಪಿಟ್ಕೊಳ್ಬೇಕು, ಭಾರತೀಯ ನ್ಯಾಯ ಸಂಹಿತೆ 2023 ಅಂತ ಏನು ಹೇಳ್ತೀವಿ, ಅದನ್ನು ನಾವು ಏನು ಹೇಳ್ಬೋದು ಅಂತಂದರೆ ಎ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ ಹೇಳ್ಬೋದು. ಸ್ವಲ್ಪ ಚೇಂಜಸ್ಸು, ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿದ್ದೀವಿ ನಾವು ಅಂತ ಹೇಳ್ಬೋದು, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ಭಾರತೀಯ ನ್ಯಾಯ ಸಂಹಿತೆ ಏನಿದೆ ಇದು ಕೂಡ ಇಂಡಿಯನ್ ಪೀನಲ್ ಕೋಡ್ ಅಂತ ಏನು ಹೇಳ್ತೀವಿ ನಾವು, ಭಾರತದ ದಂಡನೀಯ ಕೋಡ್ ಏನಿತ್ತು ನಮ್ಮದು ಅದನ್ನೇ ಅನುಸರಿಸಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಕೆಲವೊಂದು ಅಪರಾಧಗಳನ್ನ ಹೆಚ್ಚಾಗಿ ಸೇರಿಸಿದ್ದೀವಿ, ಕೆಲವೊಂದನ್ನು ಬಿಟ್ಟಿದ್ದೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಕ್ರಿಮಿನಲ್ ಜವಾಬ್ದಾರಿಯನ್ನು ನಿರ್ಧರಿಸುವ ಮತ್ತು ಅಪರಾಧ ಪ್ರಕರಣಗಳ ಪ್ರಾಸಿಕ್ಯೂಷನ್ ಮತ್ತು ಪ್ರತಿರಕ್ಷಣೆಯನ್ನು ಮಾರ್ಗದರ್ಶಿ ಮಾಡುವ ಮೂಲಭೂತ ಕಾನೂನು ಸಂಪ್ರದಾಯಗಳನ್ನು ಉಲ್ಲೇಖಿಸುತ್ತದೆ. ಈ ತತ್ವಗಳು ಕ್ರಿಮಿನಲ್ ಕಾನೂನಿನ ಪಾಯವಾಗಿದ್ದು ವಿವಿಧ ಕಾನೂನು ವ್ಯವಸ್ಥೆಗಳ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಸಾಮಾನ್ಯವಾಗಿ ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಒಂದು ಕೃತ್ಯ ನಡಿಬೇಕು ಅಂತಂದರೆ ಆ ಕೃತ್ಯಕ್ಕೆ ಏನು ನಿಯಮಗಳಿರ್ತವೆ ಅನ್ನೋದನ್ನು ನಾವು ನೋಡೋದಾದರೆ, ಅಥವಾ ಎಲಿಮೆಂಟ್ಸ್ ಆಫ್ ಕ್ರೈಮ್ ಅಂತ ಹೇಳ್ತೀವಿ ನಾವು. ಎಲಿಮೆಂಟ್ಸ್ ಆಫ್ ಕ್ರೈಮ್ ಅಂದರೆ ಅಪರಾಧದ ಅಂಶಗಳು ಏನಿರ್ಬೋದು. ಫಾರ್ ಅನ್ ಆ್ಯಕ್ಟ್ ಟು ಬಿ ಕನ್ಸಿಡರ್ಡ್ ಎ ಕ್ರೈಮ್ ಇಟ್ ಮಸ್ಟ್ ಜನರಲಿ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್. ದ ಫಸ್ಟ್ ಒನ್ ಈಸ್ ಆ್ಯಕ್ಟಸ್ ರೇಯಸ್ ಅಂತ ಹೇಳ್ತೀವಿ ನಾವು. ಆ್ಯಕ್ಟಸ್ ರೇಯಸ್ ಅಂತಂದರೆ ಇಟ್ ಈಸ್ ಎ ಫಿಸಿಕಲ್ ಆ್ಯಕ್ಟಿವಿಟಿ. A voluntary physical act or unlawful omission that leads to a prohibited consequence. Then mens rea ಅಂದರೆ ಮನಸ್ಸಿನ ಒಂದು ಭಾವನೆ, ಅಂದರೆ ಮನಸ್ಸಲ್ಲಿ ನಾವು ಅದನ್ನು ಮಾಡ್ಕೊಳ್ತೀವಿ, ದುರ್ಭಾವನೆ ಅಂತ ಹೇಳ್ಬೋದು ನಾವು. ಅದಕ್ಕೆ ಗಿಲ್ಟಿ ಮೈಂಡ್ ಅಂತ ಹೇಳ್ತಾರೆ. ದ ಮೆಂಟಲ್ ಸ್ಟೇಟ್ ಆರ್ ಇಂಟೆಂಟ್ ಟು ಕಮಿಟ್ ಎ ಕ್ರೈಮ್ ಸಚ್ ಆ್ಯಸ್, ನೋಡಿ, ನೆಗ್ಲಿಜಿಯನ್ಸ್, ರೆಕ್ಲೆಸ್ನೆಸ್ ಆರ್ ಇಂಟೆನ್ಷನ್. ನಾವು ಉದ್ದೇಶಪೂರ್ವಕವಾಗಿ ಅವುಗಳನ್ನು ಮಾಡ್ತೀವಿ. ಇಫ್ ದೀಸ್ ಟು ಕಂಬೈನ್ ಟುಗೆದರ್ ದೆನ್ ಇಟ್ ಬಿಕಮ್ಸ್ ಎ ಕ್ರೈಮ್.
ಇವೆರಡು ಒಟ್ಟಿಗೆ ಸೇರಿದ್ರೆ ಮಾತ್ರ ಬಹುಪಾಲು ಅದು ಅಪರಾಧ ಆಗುತ್ತೆ. ದೇರ್ ಮಸ್ಟ್ ಬಿ ಆಕ್ಟಸ್ ರೇಯಸ್ ಆಸ್ ವೆಲ್ ಆಸ್ ಮೆನ್ಸ್ ರಿಯಾ. ಆಕ್ಟಸ್ ರೇಯಸ್ ಆ್ಯಂಡ್ ಮೆನ್ಸ್ ರಿಯಾ ಟುಗೆದರ್ puts a crime. For example, a person is driving a car and all of a sudden one small boy crosses the road. Then even after putting brake, the car runs on the boy. Here there is an actus reus. ಕೃತಿ ಇದೆ ಇಲ್ಲಿ ಮಾಡಿದ್ದಾರೆ, ಏನು ಡ್ರೈವಿಂಗ್ ಇಸ್ ಎ ಆಕ್ಟಸ್ ರೇಯಸ್. ಬಟ್ ದ ಕಾರ್ ಡ್ರೈವರ್ ವಾಸ್ ನಾಟ್ ಹ್ಯಾವಿಂಗ್ ಹಿಸ್ ಮೈಂಡ್ ಟು ಕಿಲ್ ದ ಬಾಯ್. ಒಬ್ಬ ವ್ಯಕ್ತಿ ಒಂದು ಕಾರನ್ನು ಓಡಿಸುವಾಗ ಸಡನ್ನಾಗಿ ಒಬ್ಬ ಹುಡುಗ ರೋಡ್ನಲ್ಲಿ ಅಡ್ಡ ಬಂದರೆ ಆ ಬಂದಂತಹ ಸಂದರ್ಭದಲ್ಲಿ ಬ್ರೇಕ್ ಹಾಕಿದ ಸಾಧ್ಯತೆ ಇದ್ದರೂ ಬ್ರೇಕ್ ಹಾಕಿದರೂ ಕೂಡ ಆ ಹುಡುಗನ ಮೇಲೆ ಕಾರು ಹತ್ತುತ್ತೆ. ಇಲ್ಲಿ ಆಕ್ಟಸ್ ರೇಯಸ್ ಇದೆ, ಆದರೆ ಮೆನ್ಸ್ ರಿಯಾ ಇಲ್ಲ ಅಂತಕ್ಕಂಥದ್ದು. ಇವೆರಡು ಇದ್ದರೆ ಅದು ಅಪರಾಧ ಆಗುತ್ತೆ. ಅದಕ್ಕೆ ನಾವು ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಆಕ್ಸಿಡೆಂಟ್. ಓಕೆ, ಅಂತಹ ಸಂದರ್ಭದಲ್ಲಿ ಅದು ಅಪರಾಧ ಆಗೋದಿಲ್ಲ ಅಂತಕ್ಕಂಥದ್ದನ್ನು. ಕನ್ಕರೆನ್ಸ್, ದ ಆಕ್ಟಸ್ ರೇಯಸ್ ಆ್ಯಂಡ್ ಮೆನ್ಸ್ ರಿಯಾ ಮಸ್ಟ್ ಆಕರ್ ಟುಗೆದರ್. ಅದನ್ನೇ ಹೇಳಿದ್ನಲ್ವ ನಾನು, ಎರಡೂ ಒಟ್ಟಿಗೆ ಸೇರಬೇಕು. ಅವಾಗ ಏನಾಗುತ್ತೆ? ಕಾಜೇಷನ್ ಆಗುತ್ತೆ. ದ ಡಿಪೆಂಡೆಂಟ್ಸ್ ಆ್ಯಕ್ಟ್ ಮಸ್ಟ್ ಡೈರೆಕ್ಟ್ಲಿ ಕಾಸ್ ದ ಹಾರ್ಮ್ ಆರ್ ಪ್ರಾಹಿಬಿಟೆಡ್ ಕಾನ್ಸಿಕ್ವೆನ್ಸಸ್. ನೋಡಿ, ಕಾಜೇಷನ್ ಆಗಬೇಕು ಅಂತಂದರೆ ಡಿಪೆಂಡೆಂಟ್ಸ್ ಆ್ಯಕ್ಟ್ ಮಸ್ಟ್ ಡೈರೆಕ್ಟ್ಲಿ ಕಾಸ್ ದ ಹಾರ್ಮ್. ಅವನು ಮಾಡಿದಂತಹ ಕೆಲಸದಿಂದ ಹಾನಿಯಾಗಿರಬೇಕು. ನಾನು ಬಂದೂಕು ಹಿಡ್ಕೊಂಡಿರ್ತೀನಿ, ಗುಂಡು ಹೊಡಿಬೇಕು ಅಂತೇಳಿ ಇಷ್ಟಪಡ್ತಿರ್ತೀನಿ, ಆಮೇಲೆ ಸಾಯಿಸ್ಬೇಕು ಅಂತ ಇಷ್ಟಪಡಿಸಿರ್ತೀನಿ, ಆದರೆ ಇನ್ನೊಬ್ಬ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಅವನು ಗುಂಡು ಹೊಡಿತಾನೆ, ಅವನ ಗುಂಡಿನಿಂದ ಆ ವ್ಯಕ್ತಿ ಸಾಯ್ತಾನೆ. ಆದರೆ ನಾನು ಗುಂಡು ಹಾಕಿರೋದೇ ಇಲ್ಲ, ಆದರೆ ನನ್ನ ಮೇಲೆ ಅಪರಾಧ ಬರುತ್ತೆ. ಹಿಯರ್ ವಾಟ್ ಹ್ಯಾಪನ್ಸ್ ಈಸ್ ಮೈ ಆಕ್ಟಸ್ ರೇಯಸ್ ಡಿಡ್ ನಾಟ್ ಹ್ಯಾಪನ್, ದೋ ಐ ವಾಂಟೆಡ್ ಟು ಕಿಲ್. My mens rea was there to kill, but I have not actually killed. Then also causation is not happening. ಅನ್ನೋದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಇದು ಕನ್ನಡ ಅನುವಾದವನ್ನು ನೋಡೋದಾದರೆ, ಅಪರಾಧದ ಅಂಶಗಳು. ಒಂದು ಕೃತ್ಯ ಅಪರಾಧವೆಂದು ಪರಿಗಣಿಸಬೇಕಾದರೆ ಅದು ಸಾಮಾನ್ಯವಾಗಿ ಈ ಅಂಶಗಳನ್ನು ಹೊಂದಿರಬೇಕು. ಅಪರಾಧಿ ಕೃತ್ಯವಿರಬೇಕು, ಅಪರಾಧಿಕ ಮನಸ್ಸಿರಬೇಕು, ಒಂದು ಸ್ವೈಚ್ಛಿಕ ಶಾರೀರಿಕ ಕ್ರಿಯೆ ಅಥವಾ ಕಾನೂನು ಬಾಹಿರ ಉಲ್ಲಂಘನೆ. ಇದು ನಿಷಿದ್ಧ ಫಲಿತಾಂಶಕ್ಕೆ ಕಾರಣವಾಗುತ್ತದೆ. ಮೆನ್ಸ್ ರಿಯಾ ಅಪರಾಧಿ ನಿರ್ಲಕ್ಷ್ಯ, ಅರಾಜಕತೆ ಅಥವಾ ಉದ್ದೇಶದಂತಹ ಅಪರಾಧವನ್ನು ಎಸಗುವ ಮಾನಸಿಕ ಸ್ಥಿತಿ. ನಾವು ಕೆಟ್ಟ ಕೆಲಸವನ್ನು ಮಾಡುವಂಥ ಮಾನಸಿಕ ಸ್ಥಿತಿ. ಇವೆರಡುಗಳು ಒಂದಕ್ಕೊಂದು ಸಂಗತ್ಯವಾಗಿರಬೇಕು, ಎರಡು ಹೊಂದಿಕೊಂಡಿರಬೇಕು. ಆಕ್ಟಸ್ ರೇಯಸ್ ಮತ್ತು ಮೆನ್ಸ್ ರಿಯಾ ಒಂದೇ ಸಮಯದಲ್ಲಿ ಸಂಭವಿಸಬೇಕು. ಆಮೇಲೆ ಕಾರಣತ್ವ, ಇವೆರಡೂ ಸೇರಿ ಕಾರಣ ಆಗಬೇಕು, ಅಪರಾಧ ಆಗಬೇಕು ಅಂದರೆ, ಕಾಜೇಷನ್ ಆಗಬೇಕು ಅಂತಂದರೆ ಆಕ್ಟಿವಿಟಿ ನಡಿಬೇಕು. ದೆನ್ ಓನ್ಲಿ ದ ಕಾಜೇಷನ್ ಹ್ಯಾಪನ್ಸ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ಕ್ರೈಮ್ಗಳನ್ನು ನಾವು ಒಂದು 2-3 ವಿಧಗಳಾಗಿ ಮಾಡ್ಬೋದು. ಕ್ರೈಮ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಬೇಸ್ಡ್ ಆನ್ ಸಿವಿಯಾರಿಟಿ ಆ್ಯಂಡ್ ನೇಚರ್. ನೋಡಿ, ಅದು ಎಷ್ಟು ಸೀರಿಯಸ್ ಇದೆ, ಗಂಭೀರ ಇದೆ ಅಂತಕ್ಕಂಥದ್ರ ಮೇಲೆ ನಾವು ಅಪರಾಧಗಳನ್ನು 2-3 ಭಾಗಗಳಾಗಿ ಮಾಡ್ತೀವಿ. ಅದರಲ್ಲಿ ಒಂದು ಫೆಲೋನಿ ಅಂತಕ್ಕಂಥದ್ದು ಸೀರಿಯಸ್ ಅಫೆನ್ಸ್. ಮರ್ಡರು, ರಾಬರಿ ಇವೆಲ್ಲವುಗಳು ಸೀರಿಯಸ್, ಪನಿಷಬಲ್ ಬೈ ಇಂಪ್ರಿಸನ್ಮೆಂಟ್, ಫೈನ್ಸ್ ಆ್ಯಂಡ್ ಈವನ್ ಡೆತ್ ಇನ್ ಸಮ್ ಜ್ಯೂರಿಸ್ಡಿಕ್ಷನ್. ಭಾರತದಲ್ಲಿ ಕೂಡ ನಾವೇನು ಮಾಡ್ತೀವಿ? ಮರಣದಂಡನೆ ಕೊಡ್ತೀವಿ. ದೆನ್ ಮಿಸ್ಡೆಮೆನರ್ಸ್ ಲೆಸ್ ಸೀರಿಯಸ್, ಲೈಕ್ ಪೆಟಿ ಥೆಫ್ಟ್, ಮೈನರ್ ಅಸಾಲ್ಟ್, ಇವುಗಳನ್ನೆಲ್ಲ ಕಡಿಮೆ ಇದರ ಅಪರಾಧಗಳು ಅಂತ ಹೇಳ್ತೀವಿ ನಾವು. ಇನ್ಫ್ರಾಕ್ಷನ್ಸ್, ವಯಲೇಷನ್ಸ್, ಮೈನರ್ ಅಫೆನ್ಸಸ್. ಈಗ ಟ್ರಾಫಿಕ್ಕು, ಸಿಗ್ನಲ್ ಕ್ರಾಸ್ ಮಾಡೋದು, ಸ್ಪೀಡ್ ಡ್ರೈವ್ ಮಾಡೋದು, ಇವೆಲ್ಲ ಮೈನರ್ ಅಫೆನ್ಸಸ್ ಅಂತ ಹೇಳ್ಬೋದು ನಾವು. ಅಪರಾಧಗಳ ವರ್ಗೀಕರಣ: ಘೋರ ಅಪರಾಧಗಳು, ನಿಯಮ ಲಘುವಿನ ಅಪರಾಧಗಳು ಮತ್ತು ಸೂಕ್ಷ್ಮ ಉಲ್ಲಂಘನೆಗಳು ಅಂಥೇಳಿ ಇಲ್ಲಿ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡಿದ್ದೀವಿ. ಗಂಭೀರ ಅಪರಾಧಗಳಲ್ಲಿ ಕೊಲೆ, ದರೋಡೆ, ಇದಕ್ಕೆ ದರೋಡೆ ಅಂತ ಹೇಳ್ಬೋದು. ದರೋಡೆ ಹೆಚ್ಚಾಗಿ ಜೈಲು ಶಿಕ್ಷೆ, ದಂಡ ಅಥವಾ ಕೆಲವೊಂದು ಜ್ಯೂರಿಸ್ಡಿಕ್ಷನಲ್ಲಿ ಮರಣದಂಡನೆಯವರೆಗೆ
ಕಾರಣವಾಗ್ಬೋದು. ನಿಯಮ ಉಲ್ಲಂಘಿಸುವ ಅಪರಾಧಗಳು, ಚಿಕ್ಕ ಮಟ್ಟದ ಅಪರಾಧಗಳು, ಉದಾಹರಣೆಗೆ ಕಳವು, ಸಣ್ಣ ಹಲ್ಲೆ, ಇಂಥದನ್ನು ಈ ರೀತಿ ಹೇಳ್ತಾರೆ. ಆಮೇಲೆ ಸೂಕ್ಷ್ಮ ಅಪರಾಧಗಳು, ಸಂಚಾರ ನಿಯಮ ಉಲ್ಲಂಘನೆ ಎಕ್ಸೆಟ್ರಾ. ಈ ರೀತಿಯಾಗಿ ನಾವು ವರ್ಗೀಕರಣವನ್ನು ಮಾಡ್ಬೋದು. ದೆನ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಲಯಬಿಲಿಟಿ, ಇದು ತುಂಬ ಇಂಪಾರ್ಟೆಂಟು. ಅಪರಾಧಾತ್ಮಕ ಹೊಣೆಗಾರಿಕೆಯ ತತ್ವಗಳು. ಯಾಕೆ ನಾವು ಈ ಅಪರಾಧಕ್ಕೆ ಶಿಕ್ಷೆ ಕೊಡ್ತೀವಿ ಅನ್ನೋದಕ್ಕೆ ಕೆಲವು ತತ್ವಗಳಿದ್ದಾವೆ. ಆ ತತ್ವಗಳನ್ನು ನಾವು ಗಮನಿಸಬೇಕು. ಪ್ರಿಜಂಪ್ಷನ್ ಆಫ್ ಇನ್ನೋಸೆನ್ಸ್, ನಾನು ಹೇಳಿದ್ನಲ್ವ ಮೊದಲನೇ ವಿಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ. ಎ ಪರ್ಸನ್ ಈಸ್ ಕನ್ಸಿಡರ್ಡ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಅವನ ಅಪರಾಧ ಸಾಬೀತಾಗುವವರೆಗೆ ಅವನು ನಿರಪರಾಧಿ ಎಂದೇ ಊಹಿಸಲಾಗುತ್ತದೆ. ಅಪರಾಧ ಪ್ರಾಪ್ತಿಯ ಮುನ್ಸೂಚನೆ, ವ್ಯಕ್ತಿಯನ್ನು ಅಪರಾಧಿ ಎಂದು ಸಾಬೀತುಪಡಿಸುವವರೆಗೂ ಅವನು ನಿರಪರಾಧಿ ಎಂದು ಪರಿಗಣಿಸಲಾಗುತ್ತದೆ. ದಿಸ್ ಈಸ್ ದ ಪ್ರಿಜಂಪ್ಷನ್ ಆಫ್ ಜಡ್ಜಸ್, ಇಸ್ ದ ಪ್ರಿಜಂಪ್ಷನ್ ಆಫ್ ಲಾ, ಪ್ರಿಜಂಪ್ಷನ್ ಆಫ್ ಕ್ರಿಮಿನಲ್ ಲಾ. ಇನ್ ಕ್ರಿಮಿನಲ್ ಲಾ this is the presumption, but unfortunately in PMLA Act it is the reverse. Actually basically according to the criminal jurisprudence, PMLA is one day or the other day going to be declared as unconstitutional. PMLA ಬಗ್ಗೆ ನಾನು ಇಲ್ಲಿ ಮಾತಾಡಿ ನಿಮ್ಗೆ ಕನ್ಫ್ಯೂಸ್ ಮಾಡೋದಿಲ್ಲ. ಬಟ್ ನಾವು ಇವತ್ತಿನ ಸಂದರ್ಭದಲ್ಲಿ ಇಷ್ಟು ತಿಳ್ಕೊಳ್ಳೋಣ ಏನು ಅಂತಂದರೆ, ಯಾವುದೇ ವ್ಯಕ್ತಿಯನ್ನು ಅಪರಾಧ ಸಾಬೀತಾಗುವವರೆಗೆ ನ್ಯಾಯಾಧೀಶರು ಅವನನ್ನು ಏನು ನಿರಪರಾಧಿ ಎಂದೇ ನೋಡ್ತಾರೆ ಹೊರತು ನೀನು ಅಪರಾಧಿ, ನೀನು ಪ್ರೂವ್ ಮಾಡು ನೀನು ಅಪರಾಧಿ ಅಲ್ಲ ಅಂಥೇಳಿ ಜಡ್ಜಿಗಳು ಅಪರಾಧಿ ಹೇಳೋದಿಲ್ಲ. ಜಡ್ಜಿಗಳು ಏನು ಮಾಡ್ತಾರೆ, ರಾಜ್ಯಕ್ಕೆ ಹೇಳ್ತಾರೆ, ಪ್ರಾಸಿಕ್ಯೂಷನ್ಗೆ ಹೇಳ್ತಾರೆ, ಪೊಲೀಸರಿಗೆ ಹೇಳ್ತಾರೆ, ನೀವು ಪ್ರೂವ್ ಮಾಡ್ರಿ ಅಂತ. ಯು ಹ್ಯಾವ್ ಟು ಪ್ರೂವ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರಾಸಿಕ್ಯೂಷನ್ ಟು ಪ್ರೂವ್ ದ ಗಿಲ್ಟ್, ನಾಟ್ ಆನ್ ದ ಅಕ್ಯೂಸ್ಡ್ ಅಂತಕ್ಕಂಥದ್ದು. ಅಪರಾಧಿ ತನ್ನ ಅಪರಾಧವನ್ನು ತಾನು ಅಪರಾಧವನ್ನು ಮಾಡಿಲ್ಲ ಎಂದು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಆದರೆ ರಾಜ್ಯವು ಅಪರಾಧಿಯು ಅಪರಾಧ ಮಾಡಿದ್ದಾನೆ ಎಂದು ಸಾಬೀತುಪಡಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದನ್ನೇ ಇಲ್ಲಿ ಹೇಳ್ತೀವಿ ನಾವು, ಬರ್ಡನ್ ಆಫ್ ಪ್ರೂಫ್. ದ ಪ್ರಾಸಿಕ್ಯೂಷನ್ ಮಸ್ಟ್ ಪ್ರೂವ್ ದ ಡಿಪೆಂಡೆಂಟ್ಸ್ ಗಿಲ್ಟ್ ಬಿಯಾಂಡ್ ರೀಸನೇಬಲ್ ಡೌಟ್. ಹಾಗೆ ಪ್ರೂವ್ ಮಾಡೋದಲ್ಲ, ಬಿಯಾಂಡ್ ರೀಸನೇಬಲ್ ಡೌಟ್. ಅಕ್ವಿಟೆಡ್, ಕೆಲವೊಂದು ಸಲ ಏನಾಗುತ್ತಂದರೆ ಫಾರ್ ವಾಂಟ್ ಆಫ್ ಪ್ರೂಫ್, ಅಕ್ವಿಟೆಡ್ ಫಾರ್ ವಾಂಟ್ ಆಫ್ ಪ್ರೂಫ್ ಅಂತ ಹೇಳ್ತಾರೆ. ಸರಿಯಾದ ಪ್ರೂಫ್ ಸಿಗಲಿಲ್ಲ ಅಂದರೆ ನಮಗೆ ನಂಬಿಕೆ ಇರ್ಬೋದು ಅವನು ತಪ್ಪು ಮಾಡಿದಾನೆ ಅಂಥೇಳಿ, ಆದರೆ ಸರಿಯಾದ ದಾಖಲೆಗಳನ್ನು ಒದಗಿಸದೆ ಹೋದ ಸಂದರ್ಭದಲ್ಲಿ ಅಂಥವನ್ನ ನಾವೇನು ಮಾಡ್ತೀವಿ, ನ್ಯಾಯಮೂರ್ತಿಗಳು ಖುಲಾಸೆ ಮಾಡ್ತಾರೆ, ಅಕ್ಯೂಸ್ಡಿಂದ ಅವ್ರನ್ನ ತೆಗೆದು ಬಿಡ್ತಾರೆ. ಅದಕ್ಕೆ ನೋಡಿ, ದೇರ್ ಇಸ್ ಎ ಸ್ಟ್ರಿಕ್ಟ್ ಲಯಬಿಲಿಟಿ ಆನ್ ದ ಸ್ಟೇಟ್. ಇನ್ ಸಮ್ ಕ್ರೈಮ್ಸ್ ಪ್ರೂವಿಂಗ್ ಇಂಟೆಂಟ್ ಈಸ್ ನಾಟ್ ರಿಕ್ವೈರ್ಡ್. ಸ್ಟ್ಯಾಚ್ಯೂಟರಿ ರೇಪ್, ಟ್ರಾಫಿಕ್ ಅಫೆನ್ಸಸ್, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಇದನ್ನು ನಾವೇನು ಮಾಡ್ತೀವಿ, ಸ್ಟ್ಯಾಚ್ಯೂಟರಿ ರೇಪ್ ಅಂತಂದರೆ ಈಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಡೆದಂತಹ ಕೆಲವೊಂದು ರೇಪ್ ಪ್ರಕರಣಗಳಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಪರಾಧಾತ್ಮಕ ಹೊಣೆಗಾರಿಕೆಯ ತತ್ವಗಳು, ಪುರಾವೆ ಹೊಣೆ, ಪ್ರಾಸಿಕ್ಯೂಷನ್ನ ಹೊಣೆಯಾಗಿರುತ್ತೆ, ಅಭಿಯೋಜಕರ ಹೊಣೆಯಾಗಿರುತ್ತದೆ ಇದು ಪುರಾವೆಯನ್ನು ಸಾಬೀತುಪಡಿಸುವುದು. ಕೆಲವು ಅಪರಾಧಗಳಲ್ಲಿ ಮೆನ್ಸರಿಯ ಸಾಬೀತುಪಡಿಸುವ ಅಗತ್ಯವಿಲ್ಲ. ಕಾನೂನು ಬಾಹಿರ ಸಂಬಂಧ, ಸಂಚಾರ ನಿಯಮ ಉಲ್ಲಂಘನೆ, ಇವೆಲ್ಲ. ಸಂಚಾರ ನಿಯಮ ಉಲ್ಲಂಘನೆಯಲ್ಲಿ ಮೆನ್ಸರಿಯ ಪ್ರಶ್ನೆ ಬರುವುದಿಲ್ಲ. ಆಮೇಲೆ ಕಾನೂನು ಬಾಹಿರ ಸಂಬಂಧ, ಅದಕ್ಕೆ ರೇಪ್ ಅಂಥೇಳಿ, ಸ್ಟ್ಯಾಚ್ಯೂಟರಿ ರೇಪ್ ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಈ ಮೆನ್ಸರಿಯ ಪ್ರಶ್ನೆ ಬರುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ದೆನ್ ಡಿಫೆನ್ಸಸ್ ಟು ಕ್ರಿಮಿನಲ್ ಲಯಬಿಲಿಟಿ. ಡಿಫೆನ್ಸಸ್ ಟು ಕ್ರಿಮಿನಲ್ ಲಯಬಿಲಿಟಿ, ಅಪರಾಧಾತ್ಮಕ ಹೊಣೆಗಾರಿಕೆಗಳಿಗೆ ಪರಿರಕ್ಷಣಾ ತತ್ವಗಳು. ವಾಟ್ ಆರ್ ಆಲ್ ದ ಡಿಫೆನ್ಸಸ್ ಅಂತ ಹೇಳಿ ನೋಡೋಣ. ಸರ್ಟನ್ ಲೀಗಲ್ ಡಿಫೆನ್ಸಸ್ ಕ್ಯಾನ್ ಬಿ ಯೂಸ್ಡ್ ಟು ಚಾಲೆಂಜ್ ಕ್ರಿಮಿನಲ್ ರೆಸ್ಪಾನ್ಸಿಬಿಲಿಟಿ. ಜಸ್ಟಿಫಿಕೇಶನ್ ಡಿಫೆನ್ಸಸ್, ದ ಆ್ಯಕ್ಟ್ ವಾಸ್ ಲೀಗಲಿ ಜಸ್ಟಿಫೈಡ್. ಸೆಲ್ಫ್ ಡಿಫೆನ್ಸ್, ಸೆಲ್ಫ್ ಡಿಫೆನ್ಸ್, ಡಿಫೆನ್ಸ್ ಆಫ್ ಅದರ್ಸ್, ನೆಸೆಸಿಟಿ. ನಾವು ಸಮಸ್ಯೆಗಳನ್ನು ಬಗೆಹರಿಸುವಾಗ ಇವುಗಳ ಪರಿಪೂರ್ಣ ಅರ್ಥ ಆಗುತ್ತೆ ನಿಮಗೆ. ಏನು ಸೆಲ್ಫ್ ಡಿಫೆನ್ಸ್ ಅಂತಂದರೆ, ನಾವು ಅಕಸ್ಮಾತ್ ಇನ್ನೊಬ್ಬ ವ್ಯಕ್ತಿ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಾವು ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಪ್ರತಿರೋಧವನ್ನು ಮಾಡುವುದನ್ನು ನಾವು ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತೀವಿ, ಸ್ವಯಂ ರಕ್ಷಣೆ. ಈ ಸ್ವಯಂ ರಕ್ಷಣೆ ವಿಷಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಆ ವ್ಯಕ್ತಿ ಏನು ನಮಗೆ ಹಲ್ಲೆ ಮಾಡ್ತಾನೆ ಅದಕ್ಕೆ ಅನುಸಾರವಾಗಿ ನಾವು ನಮ್ಮ ಫೋರ್ಸನ್ನು ಉಪಯೋಗ ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾಡಬಾರ್ದು ಅಂತಕ್ಕಂಥದ್ದು ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಿನ ತತ್ವ. ದೆನ್ ಡಿಫೆನ್ಸ್ ಆಫ್ ದ ಅದರ್, ಇನ್ನೊಬ್ಬರನ್ನು ರಕ್ಷಿಸುವ ಪ್ರಯತ್ನ. ಮತ್ತು
ಅವಶ್ಯಕತೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಅವಶ್ಯಕತೆಯ ವಿಷಯದಲ್ಲಿ ನಾವು ತಪ್ಪುಗಳನ್ನು ಸಾಧ್ಯ ಇಲ್ಲದಾಗಿದ್ದರೂ ಅಂತಹ ತಪ್ಪುಗಳನ್ನು ಮಾಡಬೇಕಾಗ್ತದೆ. ದಟ್ ಕ್ರಿಯೇಟ್ಸ್ ಎ ನೆಸೆಸಿಟಿ, ಆ ಅವಶ್ಯಕತೆಯಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆ. ದೆನ್ ಎಕ್ಸ್ಕ್ಯೂಸ್, ಯಾರ್ಯಾರಿಗೆ ಈ ಕ್ರಿಮಿನಲ್ ಲಾ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ನೋಡಿದರೆ, ಯಾವನು ಬುದ್ಧಿಮಾಂದ್ಯವನ್ನು ಹೊಂದಿರ್ತಾನೆ, ಯಾವನು ನಶೆಯಲ್ಲಿರ್ತಾನೆ, ಅಥವಾ ಯಾವನಿಗೆ ಒತ್ತಡದಿಂದ ಮಾಡಿಸಲಾಗುತ್ತೋ, ಅಥವಾ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂದರೆ ಅವನು ತಪ್ಪು ತಿಳ್ಕೊಂಡು ಮಾಡಿರ್ತಾನೆ, ಅಂಥವುಗಳಲ್ಲಿ ನಾವು ಡಿಫೆನ್ಸ್ ತೊಗೋಬೋದು, ರಕ್ಷಣೆ ತೊಗೊಳ್ಬೋದು ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ಸಾನಿಟಿ, ಫಾರ್ ಎಕ್ಸಾಂಪಲ್ ಎನಿಬಡಿ ಹೂ ಈಸ್ ಬಿಲೋ 7 years, ಇವನಿಂದ ಒಂದು ಬುಲೆಟ್ ಅಂದರೆ ಒಂದು ಗನ್ನಿಂದ ಯಾರ್ದೋ ಮರ್ಡರ್ ಆಯಿತು ಅಂತ ಇಟ್ಕೊಳ್ಳಿ, ಹೀ ಈಸ್ ನಾಟ್ ಫೌಂಡ್ ಗಿಲ್ಟಿ. ಯಾಕಂದರೆ ಅಲ್ಲಿ ಮೆನ್ಸ್ರಿಯ ಇರೋಲ್ಲ, ಅವನೇನೋ ಆಟ ಆಡೋಕೆ ಅವನ ಕೈ ಗನ್ ಕೊಟ್ಟಿರ್ತೀರಿ, ಅವನು ಡಬ್ ಅನ್ನಿಸ್ತಾನೆ, ಡಬ್ ಅನ್ನಿಸಿ ಯಾರಿಗೂ ತಾಗಿದ್ರೆ ಅವನಿಗೆ ಗಲ್ಲು ಶಿಕ್ಷೆ ಕೊಡೋಕ್ಕಾಗಲ್ಲ. ಪಾಪುಗೆ 7 ವರ್ಷದ ಮಗುನಿಗೆ ಗಲ್ಲು ಶಿಕ್ಷೆ ಕೊಡೋಕ್ಕಾಗೋದಿಲ್ಲ. ಆವಾಗ ಅವನು ಇನ್ನೋಸೆಂಟ್. ಯಾಕೆ ಅಂದರೆ ಅಲ್ಲಿ ಆ್ಯಕ್ಟಸ್ ರೇಯಸ್ ಇದೆ, ಮೆನ್ಸ್ ರಿಯಾ ಈಸ್ ನಾಟ್ ದೇರ್. ಆದ್ದರಿಂದ ಅವನಿಗೆ ಶಿಕ್ಷೆ ಆಗೋಲ್ಲ. ಅದು ಇನ್ಸಾನಿಟಿ ಅಂತ ಹೇಳ್ಬೋದು ನಾವು. ಅದೇ ಬುದ್ಧಿಮಾಂದ್ಯ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಅದು ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರ್ಬೇಕು. ಎರಡನೇ ಪ್ರಕರಣ ಏನಂದ್ರೆ ಇಂಟಾಕ್ಸಿಕೇಷನ್ ಆಯ್ತಲ್ವಾ, ಅವನು ಕುಡಿದವನು ಬುದ್ಧಿಮಾಂದ್ಯನಂಗೆ ಇರ್ತಾನೆ. ಡ್ಯೂರೆಸ್, ಯಾರನ್ನ ಒತ್ತಾಯದಿಂದ ಮಾಡಿಸುವಂಥದ್ದು ಇದೆಯಲ್ಲ, ಅಂಥ ಒತ್ತಾಯದಿಂದ ಮಾಡಿಸಿದಾಗ ಯಾವನು ಒತ್ತಡಕ್ಕೆ ಒಳಪಟ್ಟು ಮಾಡ್ತಾನೆ ಅವನಿಗೂ ಕೂಡ ರಕ್ಷಣೆ ಸಿಗ್ತದೆ. ದೆನ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತಂದರೆ ಏನು ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಅಲ್ಲಿ ಏನೋ ಯಾವುದೋ ಒಂದು ಕಾಡು ಪ್ರಾಣಿನೋ ಏನೋ ಹುಲಿಯೋ ಏನೋ ಬಂದು ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥ ಸಂದರ್ಭದಲ್ಲಿ ಆ ಹುಲಿಗೆ ನಾವು ಶೂಟ್ ಮಾಡುವಂತಹ ಸಂದರ್ಭ ಬರುತ್ತೆ. ನೀವು ಹುಲಿಗೆ ಶೂಟ್ ಮಾಡ್ತೀರಿ, ಆದರೆ ಅಲ್ಲಿ ಹುಲಿ ಹಿಂದ್ಗಡೆ ಇನ್ನೊಬ್ಬ ಮನುಷ್ಯ ಇರ್ತಾನೆ, ಹುಲಿ ದಾಟಿ ಹೋಗ್ತದೆ, ನಿಮ್ಮ ಗುಂಡು ಆ ಮನುಷ್ಯನಿಗೆ ತಗಲ್ತದೆ. ಆವಾಗ ಅದನ್ನು ನಾವು ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಅಂದರೆ ನಾನು ತಿಳ್ಕೊಂಡದ್ದು ಆ ಹುಲಿ ಅಂಥೇಳಿ, ಅಲ್ಲಿ ಹುಲಿ ಇರಲಿಲ್ಲ, ಮನುಷ್ಯ ಇದ್ದ ಅಂತಕ್ಕಂಥದ್ದು. ಇಂಥ ಸಂದರ್ಭಗಳಲ್ಲಿ ರಕ್ಷಣೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಕ್ರಿಮಿನಲ್ ಲಯಬಿಲಿಟಿನಲ್ಲಿ ನೋಡ್ಬೋದು. ಇಲ್ಲಿ ಇದನ್ನೇ ಕನ್ನಡದಲ್ಲಿ ಹೇಳಿದೀವಿ, ಸ್ವಯಂ ರಕ್ಷಣೆ, ಇತರರ ರಕ್ಷಣೆ ಮತ್ತು ಅಗತ್ಯತೆ, ನೆಸೆಸಿಟಿ ಇದ್ದಾಗ ಕಡಿಮೆಯ ಪರಿರಕ್ಷಣಾ ತತ್ವಗಳು ಅಂದರೆ ಮನೋವೈಫಲ್ಯ, ಮತ್ತಿಗತೆ, ಬಲವಂತ ಮತ್ತು ತಪ್ಪು ತಿಳುವಳಿಕೆ. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ನಾವು ಈ ಅಪರಾಧದ ಆಪಾದನೆಯಿಂದ ರಕ್ಷಿಸಲಿಕ್ಕೆ ನಾವು ಇವುಗಳನ್ನು ಪ್ರಯೋಗಿಸಬಹುದು. ನಿಜವಾಗಿಯೂ ನಾವು ಈ ರೀತಿ ಇದ್ದರೆ ಈ ರಕ್ಷಣೆಗಳನ್ನು ನಾವು ಕೇಳ್ಕೊಳ್ಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಪನಿಷ್ಮೆಂಟ್ ಅಂದರೆ ಶಿಕ್ಷೆಯ ತತ್ವಗಳು ಅಂತ ಹೇಳ್ತೀವಿ ನಾವು. ಶಿಕ್ಷೆಯ ತತ್ವಗಳೇನು? ಏನು ಶಿಕ್ಷೆಯ ತತ್ವಗಳು? ಒಂದು, ಡೆಟರೆನ್ಸ್ ಇರಬೇಕು, ಪ್ರಿವೆಂಟಿಂಗ್ ಫ್ಯೂಚರ್ ಕ್ರೈಮ್ಸ್ ಥ್ರೂ ಪನಿಷ್ಮೆಂಟ್. ಒಮ್ಮೆ ನಾವು ಶಿಕ್ಷೆ ಕೊಟ್ಟಂತಹ ಶಿಕ್ಷೆಯೇ ಸಮಾಜದ ಮುಂದೆ ಗೊತ್ತಾದಾಗ ಭವಿಷ್ಯದಲ್ಲಿ ಆ ರೀತಿ ತಪ್ಪುಗಳನ್ನು ಮಾಡಲಿಕ್ಕೆ ಉಳಿದವರು ಮತ್ತು ತಪ್ಪು ಮಾಡಿದವನು ಕೂಡ ಹಿಂಜರಿತಾನೆ ಅಂತಕ್ಕಂಥ ತತ್ವವನ್ನು ನಾವು ಪಾಲಿಸ್ತೀವಿ. ದಿಸ್ ಈಸ್ ಒನ್ ಪ್ರಿನ್ಸಿಪಲ್. ಡೆಟರೆನ್ಸ್ ಈಸ್ ಒನ್ ಪ್ರಿನ್ಸಿಪಲ್. ರೀಹ್ಯಾಬಿಲಿಟೇಷನ್ ಅಂದರೆ ಅವ್ರಿಗೆ ಪುನರ್ ವಸತಿ ಕಲ್ಪಿಸೋದು, ಅವ್ರನ್ನ ಪರಿವರ್ತಿಸೋದು ಅಂತ ಹೇಳ್ತೀವಿ ನಾವು. ರಿಫಾರ್ಮಿಂಗ್ ಅಫೆಂಡರ್ಸ್ ಟು ಪ್ರಿವೆಂಟ್ ಫ್ಯೂಚರ್ ಅಫೆನ್ಸಸ್. ಗಾಂಧೀಜಿ ಹೇಳ್ತಿದ್ರು, ಡೋಂಟ್ ಬ್ಲೇಮ್ ದ ಸಿನ್ನರ್ ಬಟ್ ಬ್ಲೇಮ್ ದ ಸಿನ್ ಅಂತ. ನೀವು ತಪ್ಪು ಮಾಡುವವನನ್ನು ನೀವು ಬರೀ ಬ್ಲೇಮ್ ಮಾಡೋದಲ್ಲ, ಆ ತಪ್ಪು ಯಾಕಾಗಿದೆ ಅನ್ನೋದನ್ನು ತಿಳಿಯುವಂಥದ್ದು ಕೂಡ ಅವಶ್ಯಕತೆ ಇದೆ. ಈಗ ಆಹಾರವೇ ಸಿಗದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆ ಪಾಡಿಗಾಗಿ ಅವನು ಕಳ್ಳತನ ಮಾಡ್ಬೋದು. ಅವನಿಗೆ ಆಹಾರ ಸಿಗ್ತಾ ಇಲ್ಲ ಅನ್ನೋದನ್ನು ನಾವು ಸರಿಪಡಿಸಿದರೆ ಅವನು ಕಳ್ಳತನ ಮಾಡೋದಿಲ್ಲ ಅನ್ನೋದು ಅದರ ಅರ್ಥ. ಅಂತಹ ಒಂದು ಸಂದರ್ಭದಲ್ಲಿ ನಾವು ರಿಫಾರ್ಮೇಷನ್ ಮಾಡಬೇಕಾಗ್ತದೆ, ಪುನರ್ವಸತಿಗಳನ್ನು ಮಾಡಬೇಕಾಗ್ತದೆ. ದೆನ್ ರೆಟ್ರಿಬ್ಯೂಷನ್ ಎನ್ಶೂರಿಂಗ್ ಪನಿಷ್ಮೆಂಟ್ ಫಿಟ್ಸ್ ಫಾರ್ ಕ್ರೈಮ್ ಅಂತಂದರೆ ಇಲ್ಲಿ ರೆಟ್ರಿಬ್ಯೂಷನ್ ಅಂತಕ್ಕಂಥದ್ದು ಏನು, ಟೂತ್ ಫಾರ್ ಟೂತ್, ದೆನ್ ನೋಸ್ ಫಾರ್ ನೋಸ್ ಅಂತ ಹೇಳ್ತೀವಿ. ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಅದು
ಅದು ಕೂಡ ಒಂದು ವ್ಯವಸ್ಥೆ. ಈಗ ಅರಬ್ ಕಂಟ್ರೀಸ್ನಲ್ಲಿ ಮಾಡ್ತಾರೆ. ಏನು ಮಾಡ್ತಾರೆ, ವಾಟ್ ದೇ ಡೂ ಈಸ್, ಇಫ್ ಎ ಪರ್ಸನ್ ಇನ್ವಾಲ್ವ್ಡ್ ಇನ್ ಟು theft, his hands are cut. If he is involved into rape, his organ is cut. So these are retributory. ಅಂದರೆ ಅವನು ಏನು ಮಾಡಿರ್ತಾನೋ ಅವನಿಗೆ ಅದಕ್ಕೆ ಶಿಕ್ಷೆ ಕೊಡುವಂಥ, ಅದನ್ನೇ ಪರಿಣಾಮಕಾರಿಯಾಗಿ ಕೊಡ್ತಕ್ಕಂಥದ್ದು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಇನ್ಕೆಪಾಸಿಟೇಷನ್. ಇನ್ಕೆಪಾಸಿಟೇಷನ್ ಅಂತಂದರೆ ಆ ವ್ಯಕ್ತಿಯನ್ನು ಸಮಾಜದಿಂದ ಹೊರಗಿಡೋದು. ಅವನು ತಪ್ಪುಗಳನ್ನು ಮಾಡ್ತಾನಲ್ವಾ, ಆ ತಪ್ಪುಗಳನ್ನು ಮಾಡುವಂತಹ ಸಾಧ್ಯತೆಗಳಿಂದ ಅವನ್ನ ದೂರ ಇಡೋದು. ತಪ್ಪುಗಳನ್ನು ಮಾಡುವಂಥ ಸಾಧ್ಯತೆಯಿಂದ ಅವನನ್ನು ದೂರ ಇಡುವುದಕ್ಕೆ ನಾವೇನಂತೀವಿ, ಇನ್ಕೆಪಾಸಿಟೇಷನ್ ಅಂತೀವಿ. ರಿಮೂವಿಂಗ್ ಡೇಂಜರ್ಸ್ ಆಫ್ ಇಂಡಿವಿಜುವಲ್ ಫ್ರಮ್ ಸೊಸೈಟಿ. ಸಮಾಜದಿಂದ ಅವನು ದೂರ ಇಡುವುದು. ಸಮಾಜದಿಂದ ಅವನು ದೂರ ಇಡುವುದು ಅಂತಂದ್ರೆ ನಾವೇನು ಮಾಡಬೇಕು, ಅವನ್ನ ಜೈಲಿಗೆ ಹಾಕಬೇಕು. ನೋಡಿ, ಒಂದು ನೆನಪಿಟ್ಕೊಳ್ಳಿ, ಈ ಫಿಲಾಸಫರ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಫಿಲಾಸಫರ್ ಮೈಕಲ್ ಸ್ಯಾಂಡಲ್ ಅಂತಕ್ಕಂಥವ್ರದ್ದು ಒಂದು ವಿಡಿಯೋ ಇದೆ, ವಾಟ್ ಮನಿ ಕಾಂಟ್ ಬೈ ಅಂತ ಹೇಳಿ. ಇನ್ ಸಮ್ ಆಫ್ ದ ಸ್ಟೇಟ್ಸ್ ಇನ್ ಅಮೇರಿಕಾ, even if a person is jailed, if he is not comfortable in that jail, he can demand for a better jail, better cell, which will have all facility. For that he can pay. Even in jail they have luxury hotels ಅನ್ನೋದು ಅದರ ಅರ್ಥ. ಅದನ್ನು ವಾಟ್ ಮನಿ ಕಾಂಟ್ ಬೈ ಅಂತಕ್ಕಂತಹ ಒಂದು ವಿಡಿಯೋ ಮಾಡಿದ್ದಾರೆ. ಈಸ್ ಎ ಗ್ರೇಟ್ ಕಂಟೆಂಪ್ರರೀಸ್ ಫಿಲಾಸಫರ್ ಮೈಕಲ್ ಸ್ಯಾಂಡಲ್ ಅಂತ ಹೇಳಿ. ಆ ವಿಡಿಯೋನ ನೀವು ಪರೀಕ್ಷೆ ಮುಗಿದ ಮೇಲೆ ನೋಡ್ಬೋದು. ಅಂದರೆ ಅಲ್ಲಿ ಜೈಲ್ಗಳನ್ನು ಏನಾಗುತ್ತೆ ಅಂತಂದರೆ ಹೋಟೆಲ್ ಥರ ಇಟ್ಟಿರ್ತಾರೆ. ಅದಕ್ಕೇ ನೀವು ಒಂದು ನೋಡಬೇಕು, ವಿ ಹ್ಯಾವ್ ಸೀನ್ ಎ ಪ್ರೆಸ್ ರಿಪೋರ್ಟ್ ಸಮ್ 2 years ಬ್ಯಾಕ್. ವಿಜಯ್ ಮಲ್ಯ, when he was repatriated back to India, he was about to repatriate. It's not happened, we don't know, but he said, he gave a press statement, Indian jails are not suitable for me anta. So this is the condition. Anyhow, ಇನ್ಕೆಪಾಸಿಟೇಷನ್, ಈ ರೀತಿಯಾದಂಥ ಈ ತತ್ವಗಳು, ಒಂದು ಅವರು ಕ್ರೈಮ್ ಮಾಡಲಾರ್ದಂತೆ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು ಒಂದು. ಇನ್ನೊಂದು ರೆಟ್ರಿಬ್ಯೂಷನ್ ಅಂದರೆ ಅವ್ನು ಏನು ಮಾಡಿರ್ತಾನೋ ಅದಕ್ಕೆ ಪ್ರತಿಫಲ, ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ ಅದು ಬಿಟ್ಟರೆ ಅವ್ರನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಮತ್ತು ಅವರನ್ನು ಸಮಾಜದಿಂದ ದೂರಿಡ್ತಕ್ಕಂಥದ್ದು. ಈ ತತ್ವಗಳನ್ನು ನಾವೇನು ಮಾಡ್ತೀವಿ, ದಂಡನೀಯ ಅಪರಾಧದ ನ್ಯಾಯಶಾಸ್ತ್ರದಲ್ಲಿ ಉಪಯೋಗಿಸ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಒಂದು ನಿರೋಧನ, ಇದು ಪ್ರತಿಕಾರ. ನಿರೋಧನ ಮತ್ತು ಪ್ರತಿಕಾರ ತಪ್ಪು ತಿಳ್ಕೊಬಾರ್ದು ನೀವು. ನಿರೋಧನ ಅಂತಂದರೆ ಭವಿಷ್ಯದ ಅಪರಾಧಗಳನ್ನು ತಡೆಯಲು ಕೊಡುವಂತಹ ಶಿಕ್ಷೆಗಳು. ಆಮೇಲೆ ಪ್ರತಿಕಾರ ಅಂದರೆ ಅವನು ಏನು ಮಾಡಿರ್ತಾನೋ ಅದಕ್ಕೆ ಪ್ರತಿಕಾರ ಮಾಡೋದು, ಸೇಡು ಅಂತ ಹೇಳ್ತಾರಲ್ವ, ಅದನ್ನು ಮಾಡೋದು, ಅದು ಪ್ರತಿಕಾರ. ಅದು ಬಿಟ್ಟರೆ ಅಪರಾಧಿಗಳನ್ನು ಸುಧಾರಿಸಿ ಮತ್ತೆ ಅಪರಾಧ ತಡೆಯೋದು, ಅವರಿಗೆ ಎಜುಕೇಟ್ ಮಾಡೋದು, ಆಮೇಲೆ ನೀವು ಅಪರಾಧ ಮಾಡಬಾರ್ದು, ಒಳ್ಳೆಯ ನಾಗರಿಕರಾಗಬೇಕು ಅಂತ ಹೇಳೋದು, ಇದು ರಿಹ್ಯಾಬಿಲಿಟೇಷನ್. ಮತ್ತು ಅಪಾಯಕಾರಿ ವ್ಯಕ್ತಿಗಳನ್ನು ಪ್ರತ್ಯೇಕಿಸುವುದು, ಅವುಗಳನ್ನ ಜೈಲಿನಲ್ಲಿ ಅಥವಾ ಸಮಾಜದಿಂದ ಹೊರಗಡೆ ದೂರ ಮಾಡೋದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ದೆನ್ ಪಾರ್ಟಿಸಿಪೇಷನ್ ಇನ್ ಕ್ರೈಮ್. ನೋಡಿ, ಈ ಅಪರಾಧದಲ್ಲಿ ಭಾಗವಹಿಸುವವರಿಗೆ ಬೇರೆ ಬೇರೆ ಹೆಸರು ಹೇಳ್ತಾರೆ. ಬೇರೆ ಬೇರೆ ಹೆಸರು ಏನು ಹೇಳ್ತಾರೆ, ಒಂದು ಪ್ರಿನ್ಸಿಪಾಲ್, ಅಕಾಂಪ್ಲಿಸ್, ಕಾನ್ಫಿರೆಸಿ, ಅಟೆಂಪ್ಟ್, ಇವೆಲ್ಲ ತಿಳ್ಕೊಬೇಕು. ಪ್ರಿನ್ಸಿಪಾಲ್ ಅಂದರೆ ಮೇನ್ ಅಕ್ಯೂಸ್ಡ್, ಅವನು ಮೇನ್ ಅಫೆಂಡರ್ ಹೂ ಕಮಿಟ್ಸ್ ದ ಕ್ರೈಮ್. ಅಕಾಂಪ್ಲಿಸ್ ಅಂದರೆ ಹೂ ಅಸಿಸ್ಟ್ಸ್ ದಿಸ್ ಮ್ಯಾನ್, ಹೂ ಅಸಿಸ್ಟ್ಸ್ ದಿ ಪ್ರಿನ್ಸಿಪಾಲ್. ಕಾನ್ಸ್ಪಿರಸಿ ಅಂತಂದರೆ ಅದಕ್ಕೇನು ಹೇಳ್ತೀವಿ ನಾವು, ಕಾನ್ಸ್ಪಿರಸಿಗೆ ಕ್ರಿಮಿನಲ್ ಒಳಸಂಚು ಅಂತ ಹೇಳ್ಬೋದು. ಸಂಚು ಒಳಸಂಚು ಅಂತಾರೆ ಇದಕ್ಕೆ, ಒಳಸಂಚು. ಅಟೆಂಪ್ಟ್ ಅಂದರೆ ಪ್ರಯತ್ನ, ಅಟೆಂಪ್ಟ್. ಆದರೆ ಅಲ್ಲೇನಾಗುತ್ತೆ ಅಂತಂದರೆ ಕ್ರೈಮ್ ಆಗೋದಿಲ್ಲ. ಅಟೆಂಪ್ಟ್ ಟು ಮರ್ಡರ್ ಅಂದರೆ ಕೊಲೆ ಆಗೋದಿಲ್ಲ, ಕೊಲೆ ಪ್ರಯತ್ನ ಆಗುತ್ತೆ. ಆ ರೀತಿಯ ಶಬ್ದಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅಪರಾಧದಲ್ಲಿ ಭಾಗವಹಿಸುವಿಕೆ, ಅಪರಾಧ ಎಸಗಿದ ವ್ಯಕ್ತಿ, ಅಪರಾಧಕ್ಕೆ ಸಹಾಯ ಮಾಡಿದ ವ್ಯಕ್ತಿ, ಅಪರಾಧವೆಸಗಲು ಒಪ್ಪಂದ ಮಾಡಿಕೊಂಡಿರುವ ಎರಡು ಪ್ರಸಂಗಗಳು. ಇವ್ರುಗಳಿಗೇನಂತ ನಾವು ಒಳಸಂಚು ಮಾಡಿದಂಥವ್ರು, ಒಳಸಂಚುಗಾರರು. ನಾವು ಇದಕ್ಕೇನು ಹೇಳ್ಬೋದು ಅಂದರೆ ಒಳಸಂಚುಗಾರರು ಅಂತ ಹೇಳ್ಬೋದು, ಒಳಸಂಚುಗಾರರು. ಮತ್ತು ಪ್ರಯತ್ನ ಪಡುವವರು, ಅಪರಾಧಕ್ಕೆ ಪ್ರಯತ್ನ ಪಡುವವರು. ದೆನ್ ಇನ್ BNS, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 4 ಅಲ್ಲಿ
ನಾವು ಅಪರಾಧಗಳನ್ನು ಡಿಫೈನ್ ಮಾಡಿದ್ದೀವಿ. ಏನೇನು ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇರ್ತಕ್ಕಂತಹ ಅಪರಾಧಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಪ್ರಕರಣ 4ರಲ್ಲಿ ಅಥವಾ ಕಲಮು 4ರಲ್ಲಿ ಯಾವ್ಯಾವ ಅಪರಾಧಗಳಿದ್ದೇವೆ ಅಂತನ್ನು ಹೇಳಿದ್ದೀವಿ. ನೋಡಿ, 1 ಡೆತ್ ಸೆಂಟೆನ್ಸ್, ಮರಣದಂಡನೆ. 1 ಮರಣದಂಡನೆ. 2ನೇದು ಜೀವಾವಧಿ ಶಿಕ್ಷೆ. 3ನೇದು ಸೆರೆವಾಸ, ಜೇಲುವಾಸ. ಆ ಜೇಲುವಾಸದಲ್ಲಿ ಬೇರೆ ಬೇರೆ ಪ್ರಕರಣಗಳಿದ್ದಾವೆ. ರಿಗರಸ್ಸು, ಹಾರ್ಡ್ ಲೇಬರು, ಸಿಂಪಲ್ಲು, ಈ ರೀತಿಯಾದಂಥದ್ದು. ಆಮೇಲೆ ಫೋರ್ಫಿಚರ್ ಆಫ್ ಪ್ರಾಪರ್ಟಿ, ಅಂದರೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದು, ದಂಡ ಹಾಕೋದು. ಇದೊಂದು ಹೊಸದಾಗಿ BNS ಅಲ್ಲಿ ಹೊಸದಾಗಿ ಸೇರಿಸಿರುವಂತಹ ಏನಿದು ಶಿಕ್ಷೆ ಇದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇದನ್ನು ಕನ್ನಡದಲ್ಲಿ ನಾವು ನೋಡೋದಾದರೆ 1ನೇದು ಮರಣದಂಡನೆ ಇದೆ, ಅಜೀವ ಕಾರಾಗೃಹ ಶಿಕ್ಷೆ ಇದೆ. ಕಾರಾಗೃಹ ಶಿಕ್ಷೆಯಲ್ಲಿ 2 ಪ್ರಕಾರಗಳು, ಒಂದು ಕಠಿಣ ಶಿಕ್ಷೆ, ಇನ್ನೊಂದು ಸರಳ ಶಿಕ್ಷೆ. ಕಠಿಣ ಶಿಕ್ಷೆ ಶ್ರಮದೊಂದಿಗೆ ಕೂಡ, ಅವರಿಗೆ ಹಾರ್ಡ್ ಲೇಬರ್ ಕೊಡ್ತಾರೆ. ಆಮೇಲೆ ಆಸ್ತಿಯ ವಶೀಕರಣ. 1, 2 ಕಾರಾಗೃಹವಾಸ, 3 ಆಸ್ತಿಯ ವಶೀಕರಣ, 4 ಆಮೇಲೆ ದಂಡ, 5 ಇವಾಗ ಹೊಸದಾಗಿ ಸೇರಿಸುವಂಥದ್ದು 6 ಸಮುದಾಯ ಸೇವೆ. ಸಮುದಾಯ ಸೇವೆಯನ್ನು ನಾವು ಹೊಸದಾಗಿ ಏನು ಮಾಡಿದ್ದೀವಿ, ಈ ಭಾರತೀಯ ನ್ಯಾಯ ಸಂಹಿತೆ 2023ರ ಕಾನೂನಿನಲ್ಲಿ ಇದೊಂದು ಹೊಸದಾಗಿ ಸೇರಿಸಿದಂಥದ್ದು ಸಮುದಾಯ ಸೇವೆ. ಉಳಿದ ಎಲ್ಲವೂ ನಮಗೆ ಇಂಡಿಯನ್ ಪಿನಲ್ ಕೋಡಲ್ಲಿ ನಾವು ಉಳಿದೆಲ್ಲವುಗಳನ್ನು ನಾವು ಕಾಣಬಹುದಾಗಿತ್ತು ಅಂತ ಹೇಳ್ತಾ, ಈ ಒಂದು ನಾನು ಏನು ನಿಮಗೆ ಈ ವಿಡಿಯೋದಲ್ಲಿ ಏನು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದರೆ, ನೀವು ಈ ಅಪರಾಧದ ಲಕ್ಷಣಗಳು, ತತ್ವಗಳು, ಅಪರಾಧ ಹೇಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಿದ್ದೀವಿ. ಇದರಲ್ಲಿ ಆಕ್ಟಸ್ ರೇಯಸ್ ಪ್ಲಸ್ ಮೆನ್ಸ್ ರಿಯಾ ಈಸ್ ಅಲ್ಟಿಮೇಟ್ಲಿ ಕ್ರಿಯೇಟ್ಸ್ ಕ್ರೈಮ್ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯ. ದೆನ್ ಇನ್ನೋಸೆಂಟ್ ಟಿಲ್ ಪ್ರೂವನ್ ಗಿಲ್ಟಿ ಅಂತಕ್ಕಂಥದ್ದು ಇನ್ನೊಂದು ಭಾಳ ಇಂಪಾರ್ಟೆಂಟ್. ಮೇಲಿಂದೇನು, ಅವನು ಕ್ರಿಯೆ ಮತ್ತು ಅವನು ವಿಕೃತ ಮನಸ್ಸು ಎರಡೂ ಸೇರಿದಾಗ ಅಪರಾಧ ಆಗುತ್ತೆ. ಮತ್ತೊಂದು, ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಅವನು ಪೂರ್ಣ ಪ್ರಮಾಣದಲ್ಲಿ ಅವನ ಮೇಲಿನ ಆಪಾದನೆಗಳು ಸಾಬೀತಾಗುವವರೆಗೆ ಅವನು ನಿರಪರಾಧಿ ಎಂದೇ ಪರಿಗಣಿಸಲಾಗುತ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. 3ನೇದ್ದು ಏನು ಅಂತಂದರೆ, ಈ ಒಂದು ಶಿಕ್ಷೆಯನ್ನು ನಾವು ಕೊಡ್ತೀವಲ್ವಾ, ಈ ಶಿಕ್ಷೆಯನ್ನು ಯಾಕೆ ಕೊಡ್ತೀವಿ ಅಂತಂದರೆ, ಈ ರೀತಿಯ ಅಪರಾಧಗಳು ಹೆಚ್ಚು ಆಗಬಾರ್ದು, ಅವನ್ನ ತಡೆಯೋದಕ್ಕೋಸ್ಕರ ಶಿಕ್ಷೆಯನ್ನು ಕೊಡ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಡೆಟರೆಂಟ್ ಅಂತಕ್ಕಂಥ ತತ್ವ ಹೇಳ್ತೀವಿ. ಇನ್ನೊಂದು ಏನು, ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೀವಿ. ಆ ರೀತಿಯಾದಂತಹ ಒಂದು ತತ್ವವನ್ನು ಪಾಲಿಸುವಂಥದ್ದಿದೆ. ಅದು ನಮ್ಮ ಭಾರತ ದೇಶದಲ್ಲಿ ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಲ್ಲ. ರೀಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ನಾವು. ರೀಹ್ಯಾಬಿಲಿಟೇಷನ್ ಅಂತಂದರೆ ಅವ್ರನ್ನ ಪುನರ್ವಸತಿ ಮಾಡೋದು, ಅವರಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟು, ಅವರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು, ಅವರಿಗೆ ಕೆಲವೊಂದು ವೃತ್ತಿಯನ್ನು ಕಲಿಸಿ ಮಾಡುವಂಥದ್ದು ರೀಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಜುವೆನೈಲ್ಸ್ ಇದ್ದವ್ರನ್ನ ನಾವು ಜೈಲಿಗೆ ಕಳಿಸೋದಿಲ್ಲ, ಅವ್ರನ್ನ ಜುವೆನೈಲ್ ಹೌಸಿಗೆ ಕಳಿಸ್ತೀವಿ, ರಿಮಾಂಡ್ ಹೋಮಿಗೆ ಕಳಿಸ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದು ಅಲ್ಲದೆ ನಾನು ಇನ್ನೊಂದು ತತ್ವವನ್ನು ಹೇಳಿದೆ, ಅದು ಏನಂದರೆ ಇನ್ಕೆಪಾಸಿಟೇಷನ್ ಅಂತ ಹೇಳ್ತೀವಿ. ಅವ್ರನ್ನ ಏನು ಮಾಡೋದು, ಏನು ಕೃತ್ಯವನ್ನು ಮಾಡ್ತಿರ್ತಾರೆ ಮಾಡಲಾರ್ದಂಗೆ ಅವ್ರನ್ನ ಅಸಮರ್ಥರನ್ನಾಗಿ ಮಾಡೋದು. ಹೆಂಗೆ ಅಸಮರ್ಥರನ್ನಾಗಿ ಮಾಡ್ತೀರಿ ನೀವು, ಅವ್ರನ್ನ ಜೈಲಿಗೆ ಕಳಿಸ್ತೀರಿ, ಅಂದರೆ ಸಮಾಜದಿಂದ ಹೊರಗಿಡೋದ್ರಿಂದ ಅವರ ಅಪರಾಧಗಳನ್ನು ಮಾಡೋದಿಲ್ಲ ಅಂತಕ್ಕಂಥದ್ದು. ಈ ತತ್ವಗಳನ್ನು ಆಧರಿಸಿ ನಾವೇನು ಮಾಡಿದ್ದೀವಿ, ಈ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸನ್ನು, ಇದರ ಫೌಂಡೇಶನನ್ನು ನಾವು ಮಾಡಿದ್ದೀವಿ. ಈ ಫೌಂಡೇಶನ್ ಜೊತೆಗೆ ಇರತಕ್ಕಂತಹ ಶಿಕ್ಷೆಗಳು ಯಾವ್ಯಾವುದು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಭಾರತ ದೇಶದಲ್ಲಿ ಮರಣದಂಡನೆ ಇದೆ, ಜೇಲುವಾಸ ಇದೆ, ಅಜೀವ ಜೇಲುವಾಸ ಕೂಡ ಇದೆ. ಈ ಜೇಲುವಾಸದಲ್ಲಿ ಕಠಿಣ ಮತ್ತು ಸುಲಭ ಅಂತಕ್ಕಂಥದ್ದು ಇದೆ. ಇವುಗಳು ಅಲ್ಲದೆ ಆ ವ್ಯಕ್ತಿಗಳ
ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳುವಂತಹ ಪ್ರಾವಧಾನವಿದೆ. ಕೊನೆಯದಾಗಿ ಸಮುದಾಯದ ಕೆಲಸವನ್ನು ಕೊಡ್ತಕ್ಕಂಥದ್ದು. ಅವರಿಗೆ ಸಂಬಳ ಕೊಡೋದಿಲ್ಲ, ನೀನು ಇಂತಿಂಥ ಕೆಲಸ ಮಾಡು ಅಂಥೇಳಿ ಅವನಿಗೆ ಕೆಲಸ ಹಚ್ಚುವಂಥದ್ದು. ಇದು ಹೊಸದಾಗಿ BNSನಲ್ಲಿ ಸೇರಿಸಿದಂಥ ಒಂದು ಹೊಸ ಶಿಕ್ಷೆ ಅಂತ ಹೇಳ್ತಾ, ಈ ಒಂದು 2 ವಿಡಿಯೋಗಳ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಮುಂದಿನ ವಿಡಿಯೋನಲ್ಲಿ ನಿಮ್ಗೆ BNSಗಳಿಗೆ ಇರ್ತಕ್ಕಂತಹ ಸಮಸ್ಯೆಗಳ ಚರ್ಚೆಯನ್ನು ಮಾಡ್ತೀನಿ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಮತ್ತು ಇನ್ನೊಂದು ಮಾತನ್ನು ಹೇಳ್ತೀನಿ ನಿಮಗೆ, ನಾನು ಹಿಂದೂ ಲಾನಲ್ಲಿ ಕ್ಲಾಸನ್ನು ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಆ ಕ್ಲಾಸ್ಗಳನ್ನು ನಾನು ಹ್ಯಾಂಡ್ಲ್ ಮಾಡೋದಿಲ್ಲ. ಒಂದು. ಎರಡನೇದ್ದು, ಈ ಮಧ್ಯಂತರದಲ್ಲಿ ನಾನು ನನ್ನದೇ ಆದಂತಹ ಅಂದರೆ ಆ ಕೆಲಸವನ್ನು ಬದಿಗಿಡ್ಲಿಕ್ಕೆ ಸಾಧ್ಯ ಇರಲಾರ್ದಂಥದ್ದು ಅನ್ಅವಾಯ್ಡಬಲ್ ಇಶ್ಯೂ ವಾಸ್ ದೇರ್ ವಾಸ್ ಎ ಫಂಕ್ಷನ್ ಇನ್ ಅವರ್ ಹೌಸ್ ಆ್ಯಂಡ್ ಐ ವಾಸ್ engaged in that, therefore I could not do anything on the ಹಿಂದೂ ಲಾ ಅಂತಕ್ಕಂಥದ್ದನ್ನು ನಿಮ್ಗೆ ತಿಳಿಸ್ತಾ, ಈ ಮುಂದೆ ಬರುವಂತಹ ನಾಳಿನ ನಿಮ್ಮ ಏನು ಹಿಂದೂ ಲಾ ಪೇಪರು ಚೆನ್ನಾಗಾಗಲಿ ಅಂಥೇಳಿ ಆಶಿಸ್ತೀನಿ. ಅದರ ಜೊತೆಗೆ ನಾಳೆ ನಿಮಗೆ ನಾನು ಈ ಒಂದು ಏನು ಭಾರತೀಯ ನ್ಯಾಯ ಸಂಹಿತೆ ಇದೆ, ಇದರಲ್ಲಿರ್ತಕ್ಕಂಥ ಸಮಸ್ಯೆಗಳ ವಿವರವಾದ ಚರ್ಚೆಯನ್ನು ನಿಮಗೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.